ಮಹಾ ಡಿಸಿಎಂ ಅಜಿತ್ ಪವಾರ್ ಸಾವಿನ ಕುರಿತ ಅತಿ ದೊಡ್ಡ ಸುದ್ದಿ ಇದು. ಡಿಸಿಎಂ ಅಜಿತ್ ಪವಾರ್ ಸಾವು ಆಕಸ್ಮಿಕವಲ್ಲ. ಡಿಸಿಎಂ ಅಜಿತ್ ಪವಾರ್ ಸಾವು ಆಕಸ್ಮಿಕವಲ್ಲ. ಮಹಾ ಡಿಸಿಎಂ ಅಜಿತ್ ಪವಾರ್ ಸಾವಿನ ಕುರಿತ ಅತಿ ದೊಡ್ಡ ಸುದ್ದಿ. ಡಿಸಿಎಂ ಅಜಿತ್ ಪವಾರ್ ಸಾವು ಆಕಸ್ಮಿಕ ಅಲ್ಲ. ಡಿಸಿಎಂ ಅಜಿತ್ ಪವಾರ್ ಸಾವಿನಲ್ಲಿ ಷಡ್ಯಂತ್ರ ಇದೆಯಾ? ಹಾಗಾದ್ರೆ ಎನ್ಸಿಪಿ ಬಣಗಳ ವಿಲೀನ ತಡೆಗೆ ಕಾಣದ ಕೈ ಹೀಗೆ ಮಾಡ್ತಾ ಅಜಿತ್ ಪವಾರ್ ಸಂಬಂಧಿ ಶಾಸಕ ರೋಹಿತ್ ಪವಾರ್ಗೆ ಅನುಮಾನ ವ್ಯಕ್ತವಾಗಿದೆ. ಈ ವಿಮಾನ ಅಪಘಾತ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಪ್ರಶ್ನೆ ಹುಟ್ಟು ಹಾಕಿದೆ. ವಿಮಾನ ದುರಂತ ಏಕೆ ಸಂಭವಿಸಿತು? ಹೇಗೆ ಸಂಭವಿಸಬಹುದು? ಈ ಬಗ್ಗೆ ಫೆಬ್ರವರಿ 10ರಂದು ಮಾತನಾಡ್ತೀನಿ ಎಂದ ಶಾಸಕ ರೋಹಿತ್ ಪವಾರ್. ಎನ್ಸಿಪಿ ಬಣಗಳು ಒಂದಾಗಬೇಕೆಂದು ಅಜಿತ್ ಪವಾರ್ ಬಯಸಿದ್ರು. ಎನ್ಸಿಪಿ ಬಣಗಳ ವಿಲೀನಕ್ಕಾಗಿ ಅಜಿತ್ ಪವಾರ್ ಯತ್ನಿಸ್ತಾ ಇದ್ರು. ಅಷ್ಟರಲ್ಲೇ ಹೀಗಾಗಿದೆ. ಈ ಬಗ್ಗೆ ನನಗೆ ಸಾಕಷ್ಟು ಅನುಮಾನಗಳಿವೆ. ಎನ್ಸಿಪಿ ಶರದ್ ಬಣದ ಮುಖಂಡ ರೋಹಿತ್ ಪವಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನವರಿ 28ರಂದು ಬಾರಾಮತಿ ಏರ್ ಸ್ಟ್ರಿಪ್ನಲ್ಲಿ ಅಜಿತ್ ವಿಮಾನ ಪತನ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ರೋಹಿತ್ ಪವಾರ್. ಮಹಾ ಡಿಸಿಎಂ ಅಜಿತ್ ಪವಾರ್ ಸಾವಿನ ಕುರಿತ ಅತಿ ದೊಡ್ಡ ಸುದ್ದಿ ಇದು. ಡಿಸಿಎಂ ಅಜಿತ್ ಪವಾರ್ ಸಾವಿನಲ್ಲಿ ಷಡ್ಯಂತ್ರ ಇದೆಯಾ? ಹಾಗಾದ್ರೆ ಇವರ ಸಾವು ಆಕಸ್ಮಿಕವಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯಾದಂತಹ ಷಡ್ಯಂತ್ರ ಅಡಗಿದೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಎನ್ಸಿಪಿ ಬಣಗಳ ವಿಲೀನ ತಡೆಗೆ ಕಾಣದ ಕೈಗಳು ಹೀಗೆ ಮಾಡ್ತಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ಹುಟ್ಟಿ ಆಗ್ತದೆ. ಜನವರಿ 28ರಂದು ಬಾರಾಮತಿ ಏರ್ ಸ್ಟ್ರಿಪ್ನಲ್ಲಿ ಅಜಿತ್ ವಿಮಾನ ಅಲ್ಲಿ ಪತನ ಆಗುತ್ತೆ. ಅಲ್ಲಿ ಅಜಿತ್ ಪವಾರ್ ಅವರು ಸಾವನ್ನ ಅಪ್ತಾರೆ. ಹೀಗಾಗಿ ಸಾವು ಯಾವುದೋ ಒಂದು ಪ್ರೀ ಪ್ಲಾನಿಂಗ್ ಅಲ್ಲಿ ಆಗಿರ್ಬೋದು. ಯಾಕಂದ್ರೆ ಇದು ಆಕಸ್ಮಿಕ ಸಾವಲ್ಲ. ಯಾಕಂದ್ರೆ ಈಗಷ್ಟೇ ಮಾತನಾಡ್ತಾರೆ. ಜನವರಿ 28ರಂದು ಬಾರಾಮತಿ ಏರ್ ಸ್ಟ್ರಿಪ್ನಲ್ಲಿ ಅಜಿತ್ ವಿಮಾನ ಪತನ ಆಗುತ್ತೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಿತ್ ಪವಾರ್ ಸಂಬಂಧಿ ಶಾಸಕ ರೋಹಿತ್ ಪವಾರ್ಗೆ ಅನುಮಾನಗಳು ವ್ಯಕ್ತವಾಗಿರುವಂಥದ್ದು. ಹಾಗಾದ್ರೆ ಇದೀಗ ಈ ಸಾವು ಷಡ್ಯಂತ್ರ ಇದೆಯಾ, ಏನಾದರೂ ಆಕಸ್ಮಿಕ ಅಲ್ವಾ ಅನ್ನುವಂಥ ಒಂದಿಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗಾಗಿ ಎನ್ಸಿಪಿ ಬಣಗಳ ವಿಲೀನ ತಡೆಗೆ ಕಾಣದ ಕೈ ಹೀಗೆ ಮಾಡ್ತಾ ಇದೆಯಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ಹುಟ್ಟು ಹಾಕಿರುವಂಥದ್ದು. ಈ ವಿಮಾನ ಅಪಘಾತ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯಾಗಿ ಹುಟ್ಟು ಹಾಕಿದೆ. ಯಾಕಂದ್ರೆ ಈಗಾಗಲೇ ವಿಮಾನದಲ್ಲಿ ತೆರಳುತ್ತಾ ಇದ್ದಾರೆ ಅಂದಾಗ ಅಲ್ಲಿ ಎಲ್ಲಾ ರೀತಿಯಾದಂಥ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ. ಎಲ್ಲಾ ರೀತಿಯಾದಂಥ ಅಲ್ಲಿ ಚೆಕಿಂಗ್, ತಂತ್ರಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾಗಿ ಚೆಕಿಂಗ್ ಸಹಿತ ಆಗಿರುತ್ತೆ. ಹೀಗಾಗಿ ಏಕಾಏಕಿ ಒಂದು ವಿಮಾನ ಅಪಘಾತ ಆಗುತ್ತೆ, ಅದು ಬಾರಾಮತಿಯಲ್ಲಿ ಅಂತ ಅಂದಾಗ ಇಲ್ಲಿ ಯಾಕೆ ಆ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿರ್ಲಿಲ್ವಾ? ಯಾಕೆ ಈ ರೀತಿ ಆಯ್ತು? ಇದೆಲ್ಲದರ ಬಗ್ಗೆ ನಾನು ಫೆಬ್ರವರಿ 10ನೇ ತಾರೀಕಿನಂದು ಇದಕ್ಕೆ ನಾನು ಉತ್ತರವನ್ನ ಕೊಡ್ತೀನಿ, ಇದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಇದೀಗ ರೋಹಿತ್ ಪವಾರ್ ಹೇಳಿರುವಂಥದ್ದು.